ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 2 ಅಂಕಿಯ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 847 ನಾವು 35ರಿಂದ ಗುಣಿಸೋಣ. ಇಲ್ಲೇನು ಮಾಡೋಣ, ನಾವು ಒಮ್ಮೆ 5ರಿಂದ ಒಮ್ಮೆ 3ರಿಂದ ಗುಣಿಸೋಣ. 5 7 35, 3 ಇಲ್ಲಿ ಕೈಲವನ್ನು ಇಡೋಣ, ಕೆಳಗಡೆ 5 ಬರೆದುಕೊಳ್ಳೋಣ. 5 4 20, 20ರಲ್ಲಿ ಈ ಕೈಲ 3 ಸೇರಿಸಿದರೆ 23, 2 ಮೇಲೆ ಕೈಲವನ್ನು ಬರೆದು ಕೆಳಗಡೆ 3 ಬರೆದುಕೊಳ್ಳೋಣ. 5 8 40, ಈ 40ರಲ್ಲಿ ಕೈಲ 2 ಸೇರಿಸಿದರೆ 42, 5ರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ನಾವು ಗುಣಿಸೋಣ. 3 7 21, 2 ಇಲ್ಲಿ ಕೈಲವನ್ನು ಇಟ್ಟು 1 3ರ ಕೆಳಗಡೆ ಬರೆದುಕೊಳ್ಳೋಣ. 3 4 12, ಈ 12ರಲ್ಲಿ ಈ ಕೈಲ 2 ಸೇರಿಸಿದರೆ 14, 1 ಕೈಲ ಇಲ್ಲಿ ಇಟ್ಟು 4 2ರ ಕೆಳಗಡೆ ಬರೆದುಕೊಳ್ಳೋಣ. 3 8 24, 24ರಲ್ಲಿ ಈ ಕೈಲ 1 ಸೇರಿಸಿದರೆ 25. ಈಗ ಈ ಮೇಲಿನ ಅಂಕಿಗಳು ಹಾಗೂ ಕೆಳಗಿನ ಅಂಕಿಗಳನ್ನು ನಾವು ಕೂಡಿಸ್ಕೋಬೇಕು. 5 ಹೇಗಿದೆ ಹಾಗೆ ಬರೆದುಕೊಳ್ಳೋಣ. 3ರಲ್ಲಿ 1 ಸೇರಿಸಿದರೆ 4, 2ರಲ್ಲಿ 4 ಸೇರಿಸಿದರೆ 6, 4ರಲ್ಲಿ 5 ಸೇರಿಸಿದರೆ 9, ಈ 2 ಇಲ್ಲಿ ಬರೆದುಕೊಳ್ಳೋಣ. ಉತ್ತರ 29,645. ನೆಕ್ಸ್ಟ್ 376ರನ್ನು ನಾವು 45ರಿಂದ ಗುಣಿಸೋಣ. ಮೊದಲು ನಾವು 5ರಿಂದ ಗುಣಿಸೋಣ, ನೆಕ್ಸ್ಟ್ 4ರಿಂದ ಗುಣಿಸೋಣ. 5 6 30, 3 ಇಲ್ಲಿ ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 5 7 35, ಈ 35ರಲ್ಲಿ ಈ ಕೈಲ 3 ಸೇರಿಸಿದರೆ 38, 3 ಕೈಲವನ್ನು ಇಟ್ಟು ಮೇಲೆ ಕೆಳಗಡೆ 8 ಬರೆದುಕೊಳ್ಳೋಣ. 5 3 15, ಈ 15ರಲ್ಲಿ ಈ ಕೈಲ 3 ಸೇರಿಸಿದರೆ 18. 0ಯ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಗುಣಿಸೋಣ. 4 6 24, 2 ಇಲ್ಲಿ ಕೈಲವನ್ನು ಇಟ್ಟು 8ರ ಕೆಳಗಡೆ 4 ಬರೆದುಕೊಳ್ಳೋಣ. 4 7 28, ಈ ಕೈಲ 2 ಸೇರಿಸಿದರೆ 30, 3 ಇಲ್ಲಿ ಕೈಲವನ್ನು ಕೊಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. 4 3 12, ಈ 12ರಲ್ಲಿ ಈ ಕೈಲ 3 ಸೇರಿಸಿದರೆ 15. ಇಲ್ಲಿ ನಾವು ಮೇಲಿನ ಅಂಕಿಗಳನ್ನು ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸ್ಕೋಬೇಕು. 0, 8ರಲ್ಲಿ 4 ಕೂಡಿಸಿದರೆ 12, 1 ಕೈಲವನ್ನು ಕೊಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 8ರಲ್ಲಿ 1 ಸೇರಿಸಿದರೆ 9, 1ರಲ್ಲಿ 5 ಸೇರಿಸಿದರೆ 6 ಹಾಗೂ ಇದು 1. ಉತ್ತರ 16,920. ನೆಕ್ಸ್ಟ್ 543ಅನ್ನು 26ರಿಂದ ನಾವು ಗುಣಿಸೋಣ. ಮೊದಲು 6ರಿಂದ ಗುಣಿಸೋಣ, ನೆಕ್ಸ್ಟ್ 2ರಿಂದ ಗುಣಿಸೋಣ. 6 3 18, ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 6 4 24, 24ರಲ್ಲಿ ಕೈಲ 1 ಸೇರಿಸಿದರೆ 25, 2 ಮೇಲೆ ಕೈಲವನ್ನು ಕೊಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 6 5 30, ಈ 30ರಲ್ಲಿ ಈ ಕೈಲ 2 ಸೇರಿಸಿದರೆ 32. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 3 6, 2 4 8, 2 5 10. ಇಲ್ಲಿ ನಾವು ಮೇಲಿನ ಅಂಕಿಗಳನ್ನು ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸ್ಕೋಬೇಕು. 8, 5ರಲ್ಲಿ 6 ಸೇರಿಸಿದರೆ 11, ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 8 2 10, ಈ ಕೈಲ 1 ಸೇರಿಸಿದರೆ 11, ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 3 1 ಸೇರಿಸಿದರೆ 4 ಹಾಗೂ ಇದು 1. ಉತ್ತರ 14,118. ನೆಕ್ಸ್ಟ್ 352ಅನ್ನು ನಾವು 45ರಿಂದ ಗುಣಿಸೋಣ. ಇಲ್ಲಿ ಏನು ಮಾಡೋಣ, ನಾವು 5ರಿಂದ ಮೊದಲು ಗುಣಿಸ್ಕೊಳ್ಳೋಣ. 5 2 10, ಒಂದು ಕೈಲ ಮೇಲೆ ಇಟ್ಟು ಕೆಳಗಡೆ 0. 5 5 25, 25ರಲ್ಲಿ ಕೈಲ 1 ಸೇರಿಸಿದರೆ 26, 2 ಇಲ್ಲಿ ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 5 3 15, ಈ 15ರಲ್ಲಿ ಕೈಲ 2 ಸೇರಿಸಿದರೆ 17. 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಗುಣಿಸೋಣ. 4 2 8, 4 5 20, 2 ಇಲ್ಲಿ ಕೈಲವನ್ನು ಕೊಟ್ಟು 0 ಇಲ್ಲಿ ಬರೆದುಕೊಳ್ಳೋಣ. 4 3 12, ಈ 12ರಲ್ಲಿ ಕೈಲ 2 ಸೇರಿಸಿದರೆ 14. ಇಲ್ಲಿಯೂ ಕೂಡ ಮೇಲಿನ ಅಂಕಿಗಳನ್ನು ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸ್ಕೋಬೇಕು. 0 6ರಲ್ಲಿ 8 ಕೂಡಿಸಿದರೆ 14, ಇಲ್ಲಿ ಒಂದು ಕೈಲ ಕೆಳಗಡೆ 4 ಬರೆದುಕೊಳ್ಳೋಣ. 7ರಲ್ಲಿ 1 ಸೇರಿಸಿದರೆ 8, 1ರಲ್ಲಿ 4 ಸೇರಿಸಿದರೆ 5 ಹಾಗೂ ಇದು 1. ಉತ್ತರ 15,840. ನೆಕ್ಸ್ಟ್ 657ಅನ್ನು ನಾವು 46ರಿಂದ ಗುಣಿಸೋಣ.
ಮೊದಲು 6ರಿಂದ ಗುಣಿಸೋಣ. 6 7 42, 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 6 5 30, 30ರಲ್ಲಿ ಈ ಕೈಲ 4 ಸೇರಿಸಿದರೆ 34, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 6 6 36, ಈ 36ರಲ್ಲಿ ಕೈಲ 3 ಸೇರಿಸಿದರೆ 39. ನೆಕ್ಸ್ಟ್ 4 7 28, 2 ಇಲ್ಲಿ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 4 5 20, 20ರಲ್ಲಿ ಈ ಕೈಲ 2 ಸೇರಿಸಿದರೆ 22, 2 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ ಕೆಳಗಡೆ 2 ಬರೆದುಕೊಳ್ಳೋಣ. 4 6 24, 24ರಲ್ಲಿ ಈ ಕೈಲ 2 ಸೇರಿಸಿದರೆ 26. 2 4ರಲ್ಲಿ 8 ಸೇರಿಸಿದರೆ 12, ಮೇಲೆ ಒಂದು ಕೈಲ ಕೆಳಗಡೆ 2, 9 2 ಹಾಗೂ ಈ ಕೈಲ 1 ಸೇರಿಸಿದರೆ 12, ಮೇಲೆ ಒಂದು ಕೈಲ ಕೆಳಗಡೆ 2, 3 6 ಹಾಗೂ ಈ ಕೈಲ 1 ಸೇರಿಸಿದರೆ 10, ಮೇಲೆ ಒಂದು ಕೈಲ ಕೆಳಗಡೆ 0, 2ರಲ್ಲಿ ಕೈಲ 1 ಸೇರಿಸಿದರೆ 3. ಉತ್ತರ 30,222. ನೆಕ್ಸ್ಟ್ 647 ನಾವು 35ರಿಂದ ಗುಣಿಸೋಣ. 5 7 35, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 5 4 20, ಈ 20ರಲ್ಲಿ ಈ 3 ಕೈಲ ಸೇರಿಸಿದರೆ 23, 2 ಇಲ್ಲಿ ಕೈಲವನ್ನು ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 5 6 30, ಈ 30ರಲ್ಲಿ ಕೈಲ 2 ಸೇರಿಸಿದರೆ 32. 3 7 21, 2 ಇಲ್ಲಿ ಕೈಲವನ್ನು ಇಟ್ಟು 1 3ರ ಕೆಳಗಡೆ ಬರೆದುಕೊಳ್ಳೋಣ. 3 4 12, 12ರಲ್ಲಿ ಈ ಕೈಲ 2 ಸೇರಿಸಿದರೆ 14, 1 ಕೈಲವನ್ನು ಇಲ್ಲಿ ಇಟ್ಟು ಇಲ್ಲಿ 4 ಬರೆದುಕೊಳ್ಳೋಣ. 3 6 18, 18ರಲ್ಲಿ ಕೈಲ 1 ಸೇರಿಸಿದರೆ 19. 5 3ರಲ್ಲಿ 1 ಸೇರಿಸಿದರೆ 4, 2ರಲ್ಲಿ 4 ಸೇರಿಸಿದರೆ 6, 3ರಲ್ಲಿ 9 ಸೇರಿಸಿದರೆ 12, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 1ರಲ್ಲಿ ಕೈಲ 1 ಸೇರಿಸಿದರೆ 2. ಉತ್ತರ 22,645. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.